ಅವ್ರು ಕೇಳ್ತಾರೆ, ಏನಾದರೂ ಸದಸ್ಯರಿಗೆ ಸಲಹೆ ಕೊಟ್ಟಿದ್ರೆ ಮಾತ್ರ ಕೇಳಿ, ಅದು ಮತ್ತೆ ಇದ್ಕೊಂಡು ಚರ್ಚೆ ಮಾಡಿಕೊಂಡು ಹೋಗೋದು, ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಸಹಕರಿಸಬೇಕಾಗಿ ಎಲ್ಲ ಹೇಳಲಿಕ್ಕೆ ಬಯಸ್ತಾರೆ. ಮಾನ್ಯ ಅಧ್ಯಕ್ಷರೇ, 1073ನೇ ಪ್ರಶ್ನೆಯನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಲ್ಲಿ ಕೇಳಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ವಹಿಸಿದರೆ ಪ್ರಸ್ತಾವನೆ ಯಾವುದೇ ರೀತಿಯ ಸಲಹೆ ನೀಡಿಲ್ಲ ಅಂತ ಹೇಳಿ ಕೆಲವೊಂದು ನೀವು ಹೇಳಿದ ಹಾಗೆ ಕೆಲವೊಂದು ಸಲಹೆಗಳನ್ನು ನಾನು ಇದರಲ್ಲಿ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಧ್ಯಕ್ಷರೇ. ನಮ್ಮ ಸಚಿವರು ಉತ್ತರ ನೀಡಿದಂತೆ ಸೆನ್ಸಸ್ ಆಫ್ ಇಂಡಿಯಾ 1901 ವಾಲ್ಯೂಮ್ 24B ರಲ್ಲಿರುವಂತೆ ಅಂದಿನ ದಿನದಿಂದಲೇ ತಿಗಳ ಸಮಾಜದ ಅಡಿಯಲ್ಲಿ ಸುಮಾರು 24 ಜಾತಿಗಳಿತ್ತು. ಪ್ರಸ್ತುತ ಸಮಾಜ ಕಲ್ಯಾಣ ಸಚಿವಾಲಯ ರಾಜ್ಯಪತ್ರ ಏಪ್ರಿಲ್ 11, 2007ರ ಪಟ್ಟಿಯಲ್ಲಿ ಪ್ರವರ್ಗ 2A ಕ್ರಮ ಸಂಖ್ಯೆ 10ರಲ್ಲಿ ಕೇವಲ 12 ಜಾತಿಗಳು ಮಾತ್ರ ಇದ್ದು ತಿಗಳ ಸಮುದಾಯಕ್ಕೆ ಸಂಬಂಧಪಟ್ಟಾದ ಜಾತಿಗಳನ್ನು ಬೇರ್ಪಟ್ಟಿರೋದನ್ನು ನಾವು ನೋಡಿದ್ದೀವಿ ಅಧ್ಯಕ್ಷರೇ. ನಂತರ ಒಂದು ಜೀವ ಆಗುತ್ತೆ ಅಧ್ಯಕ್ಷರೇ. 271 13 ಜೂನ್ 1929ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ವನ್ನಿಕುಲ ಕ್ಷತ್ರಿಯ ಮತ್ತು ಅಗ್ನಿಕುಲ ಕ್ಷತ್ರಿಯ ಯಾರು ಎಂಬುದನ್ನು ಬೇರ್ಪಡಿಸಿ ಹೇಳಿದ್ದಾರೆ. ತದನಂತರ ಸೆನ್ಸಸ್ ಆಫ್ ಇಂಡಿಯಾ 1941 ಮೈಸೂರು ಸರ್ಕಾರ ವ್ಯಾಲ್ಯೂಮ್ 23ರಲ್ಲಿ ತಿಗಳ ಸಮಾಜದವರು ಮತ್ತು ಅನ್ನಿಕುಲ ಸಮಾಜದವರು ಎರಡೂ ಸಮಾಜ ಬೇರೆ ಬೇರೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅಧ್ಯಕ್ಷರೇ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವು ಈ ಕುರಿತು 1909ರಲ್ಲಿ ಸಂಶೋಧಕರು ಮತ್ತು ಮಾನವ ಶಾಸ್ತ್ರಜ್ಞರಾದಂಥ ಡಾಕ್ಟರ್ ಎಡ್ಗರ್ ಥರ್ಸ್ಟನ್ ಅವರ ನೀಡಿರುವ ವರದಿ ಮತ್ತು ಸಲಹೆಗಳಂತೆ ಇಂದಿಗೂ ಸಹ ಸರ್ಕಾರಗಳು ಅವರ ವರದಿಯನ್ನೇ ಮುಖ್ಯವಾಗಿ ಆಧರಿಸಿ ಜಾತಿ ಪದ್ಧತಿಗಳನ್ನು ಅನುಸರಿಸಿ ಹಿಂದುಳಿದ ವರ್ಗಗಳ ಆಯೋಗವು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೆನೆಪದರ ನೀತಿಯಂತೆ ಭಾರತ ಸಂವಿಧಾನದ ಅನುಚ್ಛೇದ 16ರಂತೆ ಕಾರ್ಯರೂಪಕ್ಕೆ ಕಾಲಕ್ಕೆ ತರ್ತಾ ಇರೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅಧ್ಯಕ್ಷರೇ. ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಆಫ್ ಸದರನ್ ಇಂಡಿಯಾ ವ್ಯಾಲ್ಯೂಮ್ 6ರಲ್ಲಿ ವನ್ನಿಕುಲ ಕ್ಷತ್ರಿಯರ ಸಂಪೂರ್ಣ ಇತಿಹಾಸ ಮತ್ತು ಅವರ ಆಚರಣೆ ಪದ್ಧತಿ, ಸಂಸ್ಕಾರ ಮತ್ತು ಅವರು ಪೂಜಿಸೋದು ರೀತಿ ನೀತಿಗಳ ಮೇಲೆ ಆವಾಗಿನ ಡಾಕ್ಟರ್ ಎಡ್ಗರ್ ಥರ್ಸ್ಟನ್ ರವರು ಅಂದಿನ ಬ್ರಿಟಿಷ್ ಸರ್ಕಾರದ ಮದ್ರಾಸ್ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಜಿಒ ನಂಬರ್ 271 ಜೂನ್ 13, 1929ರ ಆದೇಶನ ಹೊರಡಿಸಿದೆ ಅಧ್ಯಕ್ಷರೇ. ಅದೇ ರೀತಿ ತಿಗಳರ ಸಮಾಜದ ಸಂಪೂರ್ಣ ಇತಿಹಾಸ, ಅವರ ಆಚರಣೆ, ವಿಚಾರ, ಪದ್ಧತಿ, ಸಂಸ್ಕಾರ, ಅವರು ಪೂಜಿಸ್ಕೊಂಡು ಬರ್ತಕ್ಕಂತಹ ದೇವರ ಪ್ರತಿಯೊಂದು ಮಾಹಿತಿಯನ್ನು ಸಂಶೋಧನೆಯನ್ನು ನಡೆಸಿ ಇದೇ ಡಾಕ್ಟರ್ ಎಡ್ಗರ್ ಥರ್ಸ್ಟನ್ ಅವರು ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಆಫ್ ಸದರನ್ ಇಂಡಿಯಾ ವ್ಯಾಲ್ಯೂಮ್ 7ರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರದ ಮದ್ರಾಸ್ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ ಅಧ್ಯಕ್ಷರೇ. ನಾನು ಹೇಳೋದು ಕಾಲಕ್ಕೆ ನಾವು ಆಯೋಗದವರಿಂದ ನೀವು ರಿಪೋರ್ಟನ್ನು ತಗೊಂಡಿದ್ದೀನಿ. ಹಿಂದೆ ದ್ವಾರಕನಾಥ್ ಆಯೋಗ, ಕಾಂತರಾಜ್ ಆಯೋಗ ಕೊಟ್ಟಿದೆ. ಜಯಪ್ರಕಾಶ್ ಹೆಗಡೆ ಅವರು ಸಹ ಇತ್ತೀಚಿನ ದಿನದಲ್ಲಿ ಅವರು ಸಹ ಒಂದು ಆಯೋಗ ಮಾಡಿ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಹೊಳೆಹೊನ್ನೂರಿಗೂ ಸಹ ಅವರು ಬಂದಾಗ ಅಲ್ಲಿರ್ತಕ್ಕಂತಹ ಗೌಂಡರ್ ಸಮಾಜ ಏನು ಈ ಕಾಲಮ್ 10ರಲ್ಲಿ ಬರ್ತಾ ಇದ್ದಾರೆ. ಅವರು ನಮ್ಮನ್ನು ಬೇರ್ಪಡಿಸಿ ನಮ್ಮನ್ನು 2A ಕ್ಯಾಟಗರಿಯಲ್ಲಿ ನಾವು ತಿಗಳರ ಸಮಾಜದ ಜೊತೆಗೆ ನಮ್ಮ ಅಸ್ತಿತ್ವ ಸಂಪೂರ್ಣ ಕಳ್ಕೊಳ್ತಾ ಇದ್ದೀವಿ, ನಮ್ಮದೇ ಆಚಾರ ವಿಚಾರ ಬೇರೆ ಇದೆ, ಅವ್ರದ್ದೇ ಆಚಾರ ವಿಚಾರ ಬೇರೆ ಇದೆ ಅನ್ನೋದನ್ನು ಅವರು ಸಂಪೂರ್ಣ ವರದಿಯನ್ನು ಕೊಟ್ಟಿದ್ದರು ಜಯಪ್ರಕಾಶ್ ಹೆಗಡೆ ಅವರ ಒಂದು ಇದರಲ್ಲಿ. ಈಗ ದಯವಿಟ್ಟು ಆ ರೀತಿ ಆ ಸಮಾಜ ತುಂಬ ಹಿಂದುಳಿದಿರತಕ್ಕಂಥ ಸಮಾಜ ಅವರ ಆಚಾರ ವಿಚಾರಕ್ಕೆ ಅನುಗುಣವಾಗಿ ಕೊಡ್ತಕ್ಕಂಥದ್ದನ್ನು ಹಿಂದೆಯೇ ನಮ್ಮ ಎಡ್ಗರ್ ಥರ್ಸ್ಟನ್ ಅವರ ವರದಿ ಪ್ರಕಾರ ಅವರಿಗೊಂದು ಪ್ರವರ್ಗ 2A ಇದರಲ್ಲಿ 1 ಇಯರ್ ಮತ್ತು ಗೌಂಡ ಸಮಾಜದವ್ರನ್ನ ಸೇರಿಸ್ಕೊಳ್ತಕ್ಕಂಥದ್ದನ್ನು ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಮ್ಮ ಶಾಸಕರು ಕೆಲವೊಂದು ವರದಿಗಳನ್ನು ಹೇಳಿದರು. ಆದರೆ ನಿಜವಾಗಲೂ ಆ ವರದಿಗಳು ಅದಾದಮೇಲೆ ಜಯಪ್ರಕಾಶ್ ಹೆಗಡೆ ಮತ್ತು ಇವರು ವರದಿ ಆದಮೇಲೆ ಕಾಂತರಾಜ್ ವರದಿ ಅದನ್ನು ನಾವು ಸ್ವೀಕರಿಸಿದ್ದೀವಿ. ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಆದರೆ ಇವರು ಹೇಳಿದ್ದು, ನಮ್ಮ ಸೋದರಿಯರು ಹೇಳಿದ್ದು ವನ್ನಿಕುಲ ಕ್ಷತ್ರಿಯ ಅನ್ನೋದನ್ನು ಹೇಳಿದ್ದಾರೆ. ಆದರೆ ನಾನು ವಿನಂತಿಯನ್ನು ಮಾಡ್ತೀನಿ, ನಾವು ಯಾವುದೇ ಆದರೂ ಒಂದು ಹಿಂದುಳಿದ ವರ್ಗದ ಆಯೋಗದ ನಿಯಮ 95ರ ಅನುಸಾರ ಯಾವುದೇ ಪಟ್ಟಿಯನ್ನು ಸೇರಿಸಬೇಕು, ಜಾರಿ ಮಾಡಬೇಕು, ಪಟ್ಟಿಯಿಂದ ತೆಗಿಬೇಕು ಅಂದರೆ ಆಯೋಗದ ಮುಖಾಂತರನೇ ಮಾಡುವಂಥ ವ್ಯವಸ್ಥೆ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ವಿನಂತಿಯನ್ನು ಮಾಡ್ತೀನಿ, ಈಗಾಗಲೇ ನಮ್ಮ ಆಯೋಗ ಇದೆ, ಹಿಂದುಳಿದ ವರ್ಗದ ಆಯೋಗ ಇದೆ, ಅದಕ್ಕೆ ಮಧುಸೂದನ್ ನಾಯಕ್ ಅನ್ನೋರನ್ನ ಆಯೋಗದ ಅಧ್ಯಕ್ಷನಾಗಿ ನೇಮಕವನ್ನು ಮಾಡಿದ್ದೀವಿ. ಅವ್ರ ಹತ್ರ ಮನವಿಯನ್ನು ಕೊಡಲಿ. ಅವರು ಮನವಿಯನ್ನು ಕೊಟ್ಟ ಮೇಲೆ ಅದನ್ನು ಹೇರಿಂಗ್ ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ. ಯಾವುದೇ ಒಂದು ಜಾತಿಯನ್ನು ಸೇರಿಸ್ಬೇಕು, ಡಿಲೀಟ್ ಮಾಡಬೇಕು ಮತ್ತು ಸೇರಿಸ್ಬೇಕು ಅಂದರೆ ಅದಕ್ಕೆ ಆಯೋಗದ್ದು ಇದಾಗತ್ತೆ,
ಏನೋ ಅವ್ರ ಹತ್ರ ಮನವಿ ಕೊಡಲಿ, ಅವ್ರು ಏರಿಂಗ್ ಮಾಡಿ ಸರ್ಕಾರಕ್ಕೆ ಕೊಡಲಿ, ಸರ್ಕಾರಕ್ಕೆ ಕೊಟ್ಟರೆ ಅದರದ್ದು ಪೂರ್ಣ ಪ್ರಮಾಣದ ವರದಿ ಅಂತ ಮೊನ್ನೆ ಸದಸ್ಯರು ಹೇಳಿದ ರೀತಿಯೊಳಗೆ ಆ ಕೆಲಸವನ್ನು ಮಾಡ್ತೀವಿ. ನಾನು ವಿನಂತಿ ಮಾಡೋದಿಷ್ಟೇ, ಮನವಿಯನ್ನು ಈಗ ಇನ್ನೂ ಒಂದು ತಿಂಗಳಾಗ್ಬೋದು, 15 ದಿವಸ ಆಗ್ಬೋದು, 1.5 ತಿಂಗಳಾಗ್ಬೋದು. ಈಗಾಗಲೇ ಅದನ್ನು ರೆಡಿ ಆಗ್ತಾ ಇದೆ, ವರದಿ ರೆಡಿ ಆಗ್ತಾ ಇದೆ. ಈಗ ನೀವು ಕೊಟ್ಟರೆ ಏರಿಂಗ್ ಮಾಡಿ ನಮ್ಗೆ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಜಯಪ್ರಕಾಶ್ ವರದಿಯವರು ಕೊಟ್ಟಿದ್ರು, ಆದರೆ ಅದನ್ನು ನಾವು ವರದಿ ಸ್ವೀಕಾರ ಮಾಡಿದ್ವಿ, ಆದರೆ ಜಾರಿ ಮಾಡೋಂಥದ್ದಾಗಲಿಲ್ಲ. ಯಾಕಂದರೆ ಅದು 10 ವರ್ಷ ಕೊಟ್ಟು ಇದು ತೆಗೆದುಕೊಂಡು 10 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಅದನ್ನು ಮತ್ತೊಂದು ವರದಿಯನ್ನು ಮಾಡಬೇಕಂತ ಕಾನೂನೊಳಗೆ ಇರೋದ್ರಿಂದ ಅದನ್ನು ನಾವು ತೆಗೆದುಕೊಳ್ಳೋಕ್ಕಾಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನು ಸಹೋದರರಿಗೆ ಒಂದೇ ಮಾತಾಡೋದು, ನೀವು ಮಧುಸೂದನ್ ನಾಯಕರ ಹತ್ರ ಮನವಿಯನ್ನು ಕೊಡಿ, ಅದು ಏರಿಂಗ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿ, ನಿಶ್ಚಿತವಾಗ್ಲೂ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಂಥ ಕೆಲಸ ಮಾಡಿ. ಇದಕ್ಕೆ ನಾನು ಹೇಳ್ತಿರೋದು, ಗೌಂಡರ್ ಸಮಾಜ ಇವತ್ತು ಅದರ ಅಡಿಯಲ್ಲಿ ಬರಲಿ ಅಂತ ಹೇಳಿ ಹಿಯರಿಂಗ್ ಅಲ್ಲಿ ಕೊಟ್ಟಿದ್ರು ಆ ಸಮಾಜ. ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡಿ. 1 ಇಯರ್ ಮತ್ತು ಗೌಂಡರ್ ಸಮಾಜಕ್ಕೆ ಅವರ ಆಚಾರ ವಿಚಾರ ಗೌಂಡರ್ ಈಗ ಒಕ್ಕಲಿಗರ ಇದ್ರಲ್ಲಿ ನಾವು ತಗೊಳ್ತಾ ಇದ್ದೀವಿ. ಅವರ ಆಚಾರ ವಿಚಾರ ಅನುಗುಣವಾಗಿ ಕೊಡೋಕೆ ಅವಕಾಶ ಇದೆ. ಅವರು ಕೊಟ್ಟಿದ್ದು ಸರಿ ಇದೆ, ಆದ್ರೆ ನಾವು ಆ ವರದಿಯನ್ನ ಸ್ವೀಕರಿಸಿದ್ವಿ, ಅದನ್ನ ಜಾರಿ ಮಾಡಂತ ಕೆಲಸ ಮಾಡಲಿಲ್ಲ. ಮಾಡ್ಲಾರ್ದ ಹೊಸ ಆಯೋಗವನ್ನ ನೇಮಕ ಮಾಡಿದ್ವಿ. ಈಗ ಹೊಸ ಆಯೋಗದ ಮುಂದೆ ಅವರು ಮನವಿ ಕೊಡ್ಲಿ, ಅಲ್ಲಿ ಏರಿಂಗ್ ಮಾಡಿದ್ಕು ಅದನ್ನ ಮಾಡ್ಲಿ. ನಾವು ಸಚಿವರು ಹೇಳೋದ್ರಲ್ಲಿ ಒಂದ್ ಖುಷಿ ಆಯ್ತು, ಅವ್ರು ಕೊಟ್ಟಿದ್ ಸರಿ ಇತ್ತು, ನಾವು ಒಪ್ಕೊಳ್ಳಿಲ್ಲ ಅನ್ನೋದು. ದಯವಿಟ್ಟು ಪದೇ ಪದೇ ಇದೇ ತರ ಆಗ್ತಾ ಇದ್ರೆ ಜನಕ್ಕೆ ಅನ್ಯಾಯ ಆಗುತ್ತೆ. ಸರ್ ಅವ್ರು ಏನ್ ಹೇಳಿದ್ದಾರೆ, ನೀವು ಹಿಂದಿನ ಆಯೋಗ ಇದ್ದಾಗ ಕೊಟ್ಟಿದ್ದೀರಿ, ಅದು ವರದಿ ಜಾರಿ ಆಗ್ಲಿಲ್ಲ, ಹೊಸ ಕಮಿಟಿ ಆಗಿದೆ, ಅದಕ್ಕೆ ಮನವಿಯನ್ನು ಕೊಡಿ ಅಂತ ಹೇಳಿದ್ದಾರೆ. ಅಲ್ಲ ಸರಿ ಅಧ್ಯಕ್ಷರೇ, ಬಸವನಗೌಡ ದದ್ದಲ್ ಮನೆ ಅಧ್ಯಕ್ಷ ಒಂದೇ ನಿಮಿಷ ಇದ್ರೆ ನೀವು ಮೊನ್ನೆ ಕೂಡ ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ, ಆಕ್ಚುಲಿ ತುಂಬಾ ಹಿಂದುಳಿದಿರತಕ್ಕಂಥವ್ರು. ಅವರು ನಾನೇ ಕರ್ಕೊಂಡೋಗಿ ಅರ್ಜಿ ಕೊಡಿಸಿದ್ದೀನಿ, ಅಲ್ಲಿ ಕೂಡ ಅದು ಆಗಿಲ್ಲ. ದಯವಿಟ್ಟು ಆಗ್ತಾ ಇದೆ, ತುಂಬಾ ಎಲ್ಲಾ ರೀತಿಯೂ ಕೂಡ ಹಿಂದುಳಿದಿದ್ದಾರೆ. ಅವರಿಗೆ ಒಂದಿಕ್ಕೂ ಸಪರೇಟ್ ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮ ಅವರ ಮಾತು ಕೊಡ್ತಿದ್ದೀನಿ. ಬಸವನಗೌಡ ದದ್ದಲ್, ಶ್ರೀನಿವಾಸ್ DH. ಮನೆ ಅಧ್ಯಕ್ಷರೇ, ನಾನು ಪ್ರಶ್ನೆ